ಅಪ್ಪಾಜಿ ನಮಸ್ಕಾರ. ಹಾಂ ನೋಡ್ರಿ, ನಮ್ಮ ಸ್ವಾಮಿಗಳು ಅವ್ರ ಜೊತೆ ಕೂತ್ಕೊಂಡ ಮೇಲೆ ನಾನು ಮಾತಾಡ್ತೀನಿ. ಯವ್ವೋ ಯವ್ವ, ಹಾಂ ಸರಿಯಾಗಿ ಹೇಳ್ಬೇಕಂತೆ. ಹಿಂಗೆ ಇಟ್ಕೋಬೇಕು, ಹಂಗೆ ಇಟ್ಕೊಂಡು ಮಾಡ್ತೀವಿ. ಹಾಂ ಅಪ್ಪಾಜಿ, ಅಯ್ಯೋ ಸುತ್ತಿ ಸಾಕಾಗೋಯ್ತು ನೀನು ಕ್ಯಾಂಪ್ಗೆ. ಬೆಳಗ್ಗೆಯಿಂದ ಇಲ್ಲೇ ಗಾಡಿ ಹಾಕಿದ್ದೀನಿ, ಕಾರು ಅಲ್ಲೆಲ್ಲೋ ಹಾಕಿದ್ರೆ ಅಂತ ಹೊಟ್ಟೋದೆ. ಈಗ ಫೋನ್ ಮಾಡ್ಬಿಟ್ಟು ಬಂದೆ ಮಗನಿಗೆ, ಮೊಮ್ಮಗನಿಗೆ. ಎಷ್ಟು ಜೊತೆ ಕಟ್ಟಿದೀಯಾ? 10 ಮಾಮೂಲಿ. ಹಾಂ ಹೆಂಗೈತೆ? ಅಲ್ಲ 6 ಜೊತೆ ಹೊಟ್ಟೋಯ್ತಾ? ಯಾವ್ಯಾವ ರೇಟ್ ಹೋಯ್ತು? 6 ಲಕ್ಷದ ಮೇಲೆ ಹೋಯ್ತು. 6 ಲಕ್ಷದ ಕೆಳಗಡೆ, 3 ಲಕ್ಷದಿಂದ 6 ಲಕ್ಷ. ಅಲ್ಲಿಗೆ 3 ಜೊತೆ ಬಿಟ್ಟಿದ್ದೀನಾ? 3 ಜೊತೆ ಹೋಯ್ತು. 10ರೊಳಗೆ ಇನ್ನೂ 9 ಇಲ್ಲ 6 7 ಇದೆ. ಆಮೇಲೆ ಬಾಡೂಟ ಮಾಡಿಸಿದ್ದೀಯ? ಹೌದಾ? ಬಾಡೂಟ ಮಾಡ್ತಿದ್ದಾರೆ ಬಂದವ್ರಿಗೆಲ್ಲ. ಬಾಡೂಟ 500 kg ಇದು. ಹಾಂ, ಕುರಿ ಕರ್ದಿಲ್ಲ ನೀನು? ಕುರಿನೇ ಹಾಕ್ತಿದೀಯಾ? ಹಾಂ ಹಾಂ. ಮೆರವಣಿಗೆ ಯಾವತ್ತಾಯ್ತು? ಮಾಡಲ್ವಾ? ಘಾಟಿನೇ ಸಾಕು. ಇಲ್ಲಿ ಮಾಡಿದ್ರೆ ಇಲ್ಲಿ ಮಾಡ್ಕೊಡ್ತೀವಿ ನಾವು. ಹಾಂ ಇಲ್ಲಿ ಅಭಿಮಾನಿಗಳು ಜಾಸ್ತಿ ಜನ ಅವರೇ, ನಮ್ಮ ಅಭಿಮಾನಿಗಳು. ಮೆರವಣಿಗೆ ಹಾಂ, ಅಲ್ಲಿ ಕಮ್ಮಿ, ನಾವೊಬ್ಬರೇ ಅಲ್ಲಿ. ಆಮೇಲೆ ಈಗ ಎಷ್ಟು ವರ್ಷಗಳಿಂದ ನೀವು ಈ ದನಗಳ ಜಾತ್ರೆಗಳಿಗೆ ಓಡಾಡ್ತಾ ಇದ್ದೀರಾ? ಕಥೆನೇ ಬೇರೆ. ನಮಗೆ 7 ವರ್ಷ ಸ್ಟಾರ್ಟ್ ಆಗಿರೋ 7 ವರ್ಷ ವಯಸ್ಸು, ಆವಾಗ ಸ್ಟಾರ್ಟ್ ಆಗಿರೋದು ಈ ಕಲೆ. ಅಲ್ಲಿ 7 ವರ್ಷದಿಂದಾನೇ ಸ್ಟಾರ್ಟ್ ಆಗಿರೋದು ಇವ್ರದ್ದು ಜೀವನ. 7 ವರ್ಷದಿಂದ ಸ್ಟಾರ್ಟ್ ಆಗಿರ್ತೀವಿ ದನಗಳ ಜಾತ್ರೆಗೆ. ಪ್ರತಿಯೊಂದು ಜಾತ್ರೆಗೆ ಅಟೆಂಡ್ ಆಗ್ತಾ ಇರ್ತೀನಿ. 2 ಜಾತ್ರೆ, ಸಪ್ಲಮ್ ಘಾಟಿ, 2 ಜಾತ್ರೆ. 2 ಜಾತ್ರೆಗೆ ಹೋಗೋದು. 2 ಎಷ್ಟು ಜಾತ್ರೆ ಕಟ್ತೀರಾ ಜಾತ್ರೆಗೆ? ನಾವು ಘಾಟಿದು 13, 14, 15 ಗಂಟೆ ಇಲ್ಲಿ 10 ಜೊತೆ ಟಾಪ್. ಈಗ ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ವ್ಯವಸಾಯ ಮಾಡೋರು ಜಾಸ್ತಿ. ಇತ್ತೀಚೆಗೆ ವ್ಯವಸಾಯ ಇಲ್ಲ, ಬರೀ ಸೋಕಿಯವರು ಅಷ್ಟೇ ಇವಾಗ. ಅದ್ರ ಮೇಲೆ ನಾವು ಬುದ್ಧಿ ಮಾಡಿದ್ಮೇಲೆ ಜನ ಲೆವೆಲ್ ಆಗೋದು. ಈಗ ಆಮೇಲೆ ಯಜಮಾನ್ರೆ, ಮೊಮ್ಮಕ್ಕಳು ಎಲ್ಲ ಬಂದವ್ರ? ಎಲ್ಲ 5 ಜನ ಬಂದವರು. ಓ, ಬೇಗ ಅಡಿಗೆ ಅವಲ್ಲ ಬಿಡ್ತಾವ್ರಲ್ಲಿ? ಬೆಳಗ್ಗೆ 7ಕ್ಕೆ ಸ್ಟಾರ್ಟ್ ಮಾಡಿದೆ. 7ಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಾ? 8 ಗಂಟೆವರೆಗೂ. ನೋಡಿ, ಇವರೆಲ್ಲ ಜನ ನಮ್ದು ಯಜಮಾನ್ರು ನೋಡಕ್ ಬಂದವ್ರೆ. ಅಪ್ಪಾಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಸಮಾಚಾರ? ಎಲ್ಲ ಹೇಳ್ಬೇಕು ಜಿ. ಈ ಜಾತ್ರೆಗೆ ಬಂದಿದ್ದೀರಾ? ಬಂದಿದ್ದೀನಿ. ಮಾತು ಕೊಟ್ಟಿದ್ದೆ, ನಿಮಗೆ ಮಾತು ಕೊಟ್ಟಿದ್ದೆ. ಸ್ವಲ್ಪ 95 ವರ್ಷದ ಯಜಮಾನ್ ನೀವು ಮಾಡಿದ್ದೀನಿ. ಈ ಜಾತ್ರೆಗೆ ಬಂದಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಆಯಿತು. ಪರವಾಗಿಲ್ಲ. ಈ ಜಾತ್ರೆ ಪರವಾಗಿಲ್ಲ. ಎಷ್ಟು ಜೊತೆ ಊರಿ ಮಾಡಿದ್ರೆ? ಈಗ ಇಲ್ಲಿ ಹೋಗಿ ಒಂದು 5 ಜೊತೆ. 5 ಜೊತೆ ಮಾಡಿದ್ರ? ಪರವಾಗಿಲ್ಲ. ರೇಟು ಪರವಾಗಿಲ್ಲ. ನಿಮ್ಗೆ 4 ಜೊತೆನೇ ಇರೋದು. ಯಾವ ಊರವ್ರು ಕೊಟ್ರೆ? ಎಲ್ಲ ಮೈಸೂರು ಮಂಡ್ಯ ಕಡೆ. ಪರವಾಗಿಲ್ಲ. ಇಟ್ಕೊಂಡ್ರ? ಇವ್ರದ್ದು ಇನ್ನೊಂದು ವಿಶೇಷತೆ ಅಂದರೆ, ಎತ್ಗಳು ನೋಡೋ ಬದಲು ಇವ್ರ ಮೇಲೆ ಗ್ಯಾರಂಟಿ ಇದೆ. ಇವ್ರ ಮೇಲೆ ಗ್ಯಾರಂಟಿ ಇದ್ದು ಜನ ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಮಾಡಿ ನಾವು ಹೇಳಿದ ಮೇಲೆ ಎರಡೇ ತುಂಡು. ನಾವು ವ್ಯಾಪಾರನೇ ಹೇಳಲ್ಲ. ಹೌದು. ಸುಮ್ಮನೆ ಅಷ್ಟು ಹೇಳೋದು ಇಷ್ಟು ಹೇಳೋದು, ಮೇಲೆ ಎತ್ತೋದು ಕೆಳಗಡೆ ಎತ್ತೋದಿಲ್ಲ. ಒಂದು ಹೇಳ್ಕೊಂಡಿರ್ತೀವಿ, ಗೊತ್ತಾದ್ರೆ ಯಾರೋ ರೇಟ್ ಕಟ್ತಾರೆ ಅಷ್ಟೇ. ಇದ್ರಾಗೆ ನಿಮ್ಮ ಮೇಲೆ ನಂಬಿಕೆ ಅಷ್ಟೊಂದು ನಂಬಿಕೆ. ಆ ನಂಬಿಕೆ ಮಾತು ಒಂದು ಬೆಲೆ ಐತೆ. ಬೆಲೆ ಐತೆ. ಆ ಮಾತಿಗೆ ಜನ ಇಟ್ಕೊಂಡು ಹೋಗ್ತಾರೆ. ಖುಷಿ ಆಗುತ್ತೆ. ಖುಷಿ ಆಗೋಬೇಕು. ಇನ್ನೇನು ಹೇಳ್ಬೇಕು? ನೀನು ಹೇಳಬೇಕು ವಿಶೇಷತೆ. ಹೇಳಿದ್ದೀನಿ. ಹಾಂ, ತುಂಬ ಜನ ಇದ್ದಾರೆ, ಕ್ರೌಡು. ತುಂಬ ಜನ, ತುಂಬ. ಆಮೇಲೆ ದೇವಸ್ಥಾನನೂ ತುಂಬ ಅಲಂಕಾರ ಮಾಡಿದ್ದಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಮಾಡಿದ್ದಾರೆ. ಡಬಲ್ ಮಾಡ್ಯಾರೆ. ಹಾಂ, ಆದರೆ ಈ ಸಲ ಆಡಳಿತ ಚೆನ್ನಾಗಿದೆ. ಆಡಳಿತ ನಂಜೇಗೌಡರು ಅವ್ರ ಮಕ್ಕಳು ಮರಿ 100 ವರ್ಷ ಇದೇ ಇರುವಾಗಿದ್ದೆ. ನಂಜೇಗೌಡರು ಆಯಮ್ಮನ ಸುಮ್ಮನೆ ಆಯಮ್ಮನ ಅಯ್ಯಮ್ಮನ ಹಾಂ, ಅವರೇ ಇವರಿಬ್ಬರೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಹೀಗೆ ಅಭಿವೃದ್ಧಿ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಅದ್ರ ಕಥೆನೇ ಬೇರೆ. ಆದ್ರೆ ಇಷ್ಟು ಮಾಡಕ್ಕೆ ಆಗಲ್ಲ. ನಂಜೇಗೌಡರು ಮಾಡಿದ್ರು. ಆಮೇಲೆ ಜನ ಕಿಕ್ಕಿರಿದು ಬಿಟ್ಟಾರ. ದೇವಸ್ಥಾನಕ್ಕೆ ಎಂದೂ ಮಾಡಿರಲಿಲ್ಲ ಆ ಕೆಲಸ. ಆ ಕೆಲಸ ಮಾಡ್ಸವ್ರೆ, ಮಾಡ್ಯಾರ. ಹೌದೌದು. ಇಲ್ಲ, ನೋಡಿದೆ, ತುಂಬ ಚೆನ್ನಾಗಿದೆ. ಹೌದು. ಆಮೇಲೆ ನೀರಿಂದ ಅವಶ್ಯಕತೆ ಎಲ್ಲ ಚೆನ್ನಾಗಿದೆಯಾ? ನೀರು ತಂದ್ರೆ ಎಡವಟ ಮಾಡ್ಯಾವ್ರೆ. ಕುಡಿಯೋ ನೀರು ಇಲ್ಲ ದನಿ ನೀರು? ಜನದ ನೀರು. ನಾವೆಲ್ಲ ಟ್ಯಾಂಕರ್ ತಂದ್ಕೊಂಡಿರ್ತೀವಿ. ನಮ್ದೇನಿಲ್ಲ, ಬೇರೆಯವ್ರು ತಂದ್ರೆ ಆಯ್ತು. ನಾನೇನು ಟ್ಯಾಂಕರ್ನ ಹೊಡ್ಕೊಂತೀನಿ. ಹಸ ತಗೊಂಡ್ರೆ ಮೂಗ್ದಾರಕ್ಕೇನು ಅಂತ ಅಷ್ಟೇ. ಮೂಗ್ದಾರಕ್ಕೆ ಏನು ಜಿಗಿದು ಬಿಡ್ತೀನಿ. ವ್ಯಾಪಾರ ಹೆಂಗೈತೆ? ವ್ಯಾಪಾರ ಎಷ್ಟು ಇಲ್ಲ. ವ್ಯಾಪಾರ ಸುಕ್ಕಿಲ್ಲ. ಮಂದ ಎಲ್ಲ ಒಂದು 5-6 ಏನಿಲ್ಲ. ಘಾಟಿಗಂತೂ ಮೇಲ ಘಾಟಿನೇ ಮೇಲು. ಘಾಟಿಯಲ್ಲಿ ಏನೇನು ನಿಮ್ಗೆ ವ್ಯವಸ್ಥೆ ಕೊಡಿದ್ರು? ಎಲ್ಲ ವ್ಯವಸ್ಥೆ ಮಾಡಿದ್ರು.
ಅಲ್ಲಾಗಿರೋ 3 ಜೊತೆ ಮಾರಿದ್ದೀಯಾ ದುಡ್ಡು ಎಲ್ಲಿ ಇಟ್ಟಿದ್ಯಾ ಚಿಲ್ಲಲ್ಲಿ ಇಟ್ಟಿದ್ಯಾ ಅಲ್ಲಿ ಚೀಲ್ದಾಗೈತೆ ದುಡ್ಡು ಚೀಲ ತುಂಬಿದ್ದೀನಿ ಇನ್ನು ಮನೆ ಕರ್ಸ್ಕೊಂಡೆ ಖರ್ಚ್ಕ ಹಾಂ ಅಯ್ಯೋ ನಾವು 3 ಜೊತೆ ತಾತ ಎಷ್ಟು ನೋಡ್ಬಿಟ್ಟವನೋ ದುಡ್ಡು ಆ ಸ್ವಾಮಿ ಅಲ್ವಾ ಅದನ್ನೇನು ಗಾಡಿ ನಾವು ಮೂಟಿ ಕಟ್ಟಕ್ಕಾಗಲ್ಲ ಹಾಂ 36 ಲಕ್ಷ ಖರ್ಚು ಹಾಂ ಗಾಡಿ ಎಷ್ಟು 36 ಈ ಜಾತ್ರೆಗೆ ಆ ಜಾತ್ರೆಗೆ ಇದಿಲ್ಲ ಅದು ಆ ಜಾತ್ರೆಗೆ ಅದು ಗ್ರ್ಯಾಂಡ್ ಬಿಡು ಇದೇನು ನಿನ್ನ ಹೂವನ್ನೆಲ್ಲ ಹಾಕಿ ಮೆರೆಸ್ಬಿಟ್ರು 350 ಹೂನಾರ ಬಿದ್ದಿದ್ವಪ್ಪ ಎಲ್ಲ ಹೂಗಳಿಗೆ 3 ಲಕ್ಷ ಕಳೆದವೆ ಹಾ. ಹೌದಾ ಹೌದೌದು ಯಾವ ರೋಡಲ್ಲಿ ಅಂದ್ರೆ ನನ್ನ ಹೌದು. ಹಾಕೋದು ಸುಖ ಮಾಡಿ ಈಗ ಈ ಹಳ್ಳಿಕಾರು ದನಗಳ ಮೆಣಸು ಹೋಗ್ತಾ ಇತ್ತಿಲ್ಲ ನೀವು ಯೂತ್ಗೆ ಏನು ಹೇಳ್ತೀರಾ ಈ ತಿರುಗಿ ಏನೆಲ್ಲ ಹೇಳಿದ್ದೀನಿ ಇವಾಗ ಅವರು ಕಟ್ತಾವೆ ಪಾಪ ಹಾಗಾಗಿ ನಾ ಎತ್ತಬೇಕು ಸರಿ ಇವಾಗೆಲ್ಲ ಹುಡುಗರೇ ಜಾಸ್ತಿ ಕಟ್ತಾರ ಅವರೇ ಜಾಸ್ತಿ ನಾನು ಹೇಳಿದ್ಮೇಲೆ ಕ್ರೇಜ್ ಜಾಸ್ತಿ ಹೆಚ್ಚಾಗ್ಬಿಟ್ಟಿದೆ ಸ್ವಾಮಿ ನಾವು ಯೂಟ್ಯೂಬರ್ ನಾವು ಕಟ್ಟೋಣ ಅನ್ನೋ ಆಸೆ ಆಗ್ಬಿಟ್ಟಿದೆ ಆ ಥರ ಮಾಡ್ತಾವ್ರೆ ಸ್ವಾಮಿ ಈಗ ರೈತರು ಕೂಡ ಎಲ್ಲ ಯಂತ್ರ ಹಾ? ಬಂದ್ಮೇಲೆ ಹಾ. ಇಲ್ಲ ಈಗ ಹಾ. ಹುಟ್ಟಿದ್ದೀವಿ ಬಿಡಿ ನಾವು ಬರ್ತಂಕ ಇವಾಗ ಎಳೀತದೆ ಈ ವರ್ಷ ಜಾಸ್ತಿ ಮಾಡಿಬಿಟ್ಟು ಈ ಜಾತ್ರೆಯಿಂದ ನಾವು ಹುಟ್ಟಿದ ದಿನಕ್ಕೆ ಇದು ಕಾಲು ಭಾಗ ಜಾತ್ರೆ ನೋಡಿ ಇಷ್ಟು ಜನ ಇದ್ದಾರೆ ಧನ್ಯವಾದಗಳು ಪಾತ್ರ ಫ್ಯಾನ್ಗಳು 4 ವರ್ಷದಿಂದ ನಾರಾಯಣ ಸ್ವಾಮಿಯವರು ಜೊತೆ ಎತ್ತುಗಳು ಇವೆಲ್ಲ ಹಳೇದು ವಿವರಣೆ ಮಾಡೋಕ್ಕೆ ಕೇಳೋಕ್ಕಿಲ್ಲ ಪಾಪ ಅವರು ತುಂಬ ಬ್ಯುಸಿ ಇದ್ದಾರೆ ಅಡುಗೆದಲ್ಲಿದ್ದಾರೆ ಊಟ ಬಡಿಸ್ತಿದ್ದಾರೆ ಎಲ್ಲರಿಗೂ ಹೀಗೆ ನೋಡ್ಕೊಂಬಿಡಿ ಒಳ್ಳೆ ಇದು ದೊಡ್ಡ ಇತ್ತು ಆದರೆ 12 ಜೊತೆ ತಂದಿದ್ದು ಪಾಪ ಇದು ಏನೋ ಮಗು ಜೊತೆ ಮಾಡ್ತಾರೋ ವಿಡಿಯೋ ಮಾಡ್ಕೊಳ್ಳಿ ತಳ ಬೈ ಒತ್ಕೊಂಡೆ ಬಂದುಬಿಟ್ಟಿದ್ದಲ್ಲಪ್ಪ ನೀನು ನಾನು ನೋಡಿಲ್ಲಲ್ಲ ಈಗ ನೋಡ್ರಿ ಈ ಭಾರಿ ಎತ್ತಿದೆಲ್ಲ ಇದು ಪುಟಾಣಿ ಇದು ಆಚೆಯಿಂದ ಮಾಡೋಣ ಬನ್ನಿರಿ ಆಚೆಯಿಂದ ಚೆನ್ನಾಗಿ ಕಾಣುತ್ತೆ ಹಿಂದ್ಗಡೆಯಿಂದ ಮಾಡೋ ಬದಲು ಯಜಮಾನ್ರು ಕೂತ್ಕೊಂಡ್ಬಿಟ್ಟವ್ರೆ ಸ್ವಲ್ಪ ಜಾಗ ಬಿಟ್ಟಿದ್ದೇವ್ರ ವಿಜಯಪುರಕ್ಕೆ ಹೋಗ್ಬಿಡೋಣ ಇಲ್ಲಪ್ಪ ಯಜಮಾನ್ರು ವಿಡಿಯೋದಲ್ಲಿದ್ದಾರೆ ಮೊಬೈಲ್ ಬಂದರೂ ಎತ್ತುತ್ತಾ ಇಲ್ಲ ಅವ್ರ ಇಂಟ್ರೆಸ್ಟ್ ಫುಲ್ಲು ಯಜಮಾನ್ರು ಮಾಡ್ತಾರೆ ನೋಡಿ ವಿಡಿಯೋ ಇದೆಲ್ಲ ನಾರಾಯಣಪ್ಪ ಅವ್ರದ್ದು ಎತ್ತುಗಳು ಒಟ್ಟು 10 ಜೊತೆ ಕಟ್ಟಿದ್ದಾರೆ 10 ಜೊತೆ ಒಳಗೆ 3 ಜೊತೆ ಸೇಲ್ ಆಗಿದೆ ನೋಡಿ ಜನ ತುಂಬಿಕೊಂಡೇ ಇದ್ದಾರೆ ನನ್ನ ತಾತನಿಗೆ ಇವಾಗ ಮರೆ ಏನೋ ಮುದ್ದಾಡ್ತಾವ್ರೆ ಮೊಮ್ಮಕ್ಕಳು ಏನೋ ಜಾಗ ನೋಡಿ ಹುಡುಗರೆಲ್ಲ ಮುದ್ದಾಡ್ತಾರೆ ತಾತನಿಗೆ ಮಾತಾಡ ಅಂತವೆ ಮಾತಾಡಲ್ಲ ನಾವು ಮೀಟ್ರೇ ಇಲ್ಲ ಅವಕ್ಕೆ ನಾನ್ ವೆಜ್ ಊಟ ರೆಡಿಯಾಗಿದೆ ಎಲ್ಲ ಕೂತಿದ್ದಾರೆ ಬಡಿಸ್ತಾರೆ ಈಗ ನೋಡಿ ಮುದ್ದೆ ಓ ಅಣ್ಣ ಚೆನ್ನಾಗಿದ್ದೀರಣ್ಣ ಅಯ್ಯೋ ಈ ಸಲ ತುಂಬ ತಿರುಗಿಬಿಟ್ಟೆ ನಿಮ್ಗೆ ಎಲ್ಲ ಕ್ಯಾಂಪ್ ಬೇರೆ ಕಡೆ ಕೊಟ್ಬಿಟ್ಟಿದ್ದಾರೆ ಅಂತ ಇಲ್ಲೇ ಹಾಂ ನಾವು ನೀವು ಫೋನ್ ಮಾಡಿದ್ದಕ್ಕೆ ಗೊತ್ತಾಯ್ತು ಅದೇ ಊಟಗಳು ದೇವರು ಪ್ರಸಾದ ಕೊಡ್ತಾ ಇದ್ದಾರೆ ಹಾಂ ಆಯಿತು ಮಾಡ್ತೀನಿ ನೋಡಿ ಬಡಿಸ್ತವ್ರೆ ಅಣ್ಣವರು ನೋಡಿ ಮುದ್ದೆ ಸಾಂಬಾರು ಇನ್ನೂ ಐಟಮ್ ಎಲ್ಲ ಬರಬೇಕು ಮಟನ್ನು ಸೌತೆಕಾಯಿ ಎಲ್ಲ ಬಡಿಸಪ್ಪ ನೀನು ಬಾಪ ನೀವು ಆಚೆ ಸ್ವಲ್ಪ ಎಲ್ಲ
ಹಾಂ ಆಯ್ತಣ್ಣ. ಅಡುಗೆ ಮನೆಗೆ ಹೋಗ್ತೀನಿ ನೋಡೋಣ ಏನು ಮಾಡೋರು ಅಲ್ಲಿ ಅಡುಗೆ ಮನೆಯಲ್ಲಿ. ಇಲ್ಲ ಐತಣ್ಣ ಅಡುಗೆ ಮನೆ? ಓ ಇಲ್ಲಿ ಒಳಗಡೆ ಬೇರೆ ಟೇಬಲ್ಲು. ಅಡುಗೆ ಮನೆ ಬೇಕು ನನಗೆ ನೋಡಪ್ಪ. ಅಡುಗೆ ಅಲ್ಲ ಆಮೇಲೆ ಹೋಗೋಣ ಅಡುಗೆ ನೋಡೋಣ. ಬಿರಿಯಾನಿನಾ? ಹಾಂ. ಓ ಅಣ್ಣ ಇದ್ದಾರೆ ಇಲ್ಲೇ. ತೋರ್ಸಪ್ಪು ನೋಡಪ್ಪ ಬಿರಿಯಾನಿ, ಅನ್ನ, ಮುದ್ದೆ. ಹಾಂ ಮುದ್ದೆ ಮಾಡೋರು, ಅನ್ನ ಮಾಡೋರು, ಚಿಕನ್ ಸಾರು, ಮಟನ್ ಸಾರು ಮಾಡಿದ್ದಾರೆ. ಚಾಪ್ಸು ಅಲ್ಲಿ ಮಟನ್ ಸಾರು ಬೇಯ್ತಾ ಇದೆಯಾ? ನೋಡಿ ಎಲ್ಲ ಇದೇನಣ್ಣ? ಸೌತೆಕಾಯಾ? ಇದು ಬೇಸ್ಟ್ ರೆಡಿ ಮಾಡ್ಕೊಂಡು ತೋರ್ಸಣ್ಣ. ಆಹಾ ನೋಡ್ರಿ ಅಡುಗೆ. ಆಹಾ ಹಾ ಹಾ ವಾ 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 ವಾ. ಅದರಲ್ಲಿ ಏನಣ್ಣ? ಬಿರಿಯಾನಿ. ಎಲ್ಲ ಮಾಡ್ತಿದ್ದಾರೆ. ಇದೇನಪ್ಪ? ಬಿರಿಯಾನಿ ಬಿರಿಯಾನಿ ನೋಡಿ. ಅಲ್ಲೊಂದು ತಪ್ಪೆ ಎಲ್ಲ ಇದೆ, ಇಲ್ಲೂ ತಪ್ಪೆ ಇದೆ. 2 ತಪ್ಪಲೆ. ಇಲ್ಲೇ ನಮ್ಮ ಏನಿದು? ಅಕ್ಕಿ. ಅಕ್ಕಿನೂ ಹಾಕ್ಬಿಟ್ಟವ್ರೆ ರಾಗಿ ಹಿಟ್ಟೊಳಗೆ. ಸಖತ್ತಾಗಿದೆ. ಕೂಡ ಹಾಕಿದ್ದಾರೆ. ಎಲ್ಲಿ ಮುಂದೆ ಇದು ಮಾಡೋದು, ಉಂಡೆ ಮಾಡೋದು? ಹೌದಾ? ಇದು ಅನ್ನದಾತರು ಅಂದ್ರೆ ಇದೆ. ರೈತರೇ ಅನ್ನದಾತರ. ಹಾಂ ರೈತರೇ ಅನ್ನದಾತರು, ರೈತರೇ ಉಸಿರು. ನೋಡಿ ಮುದ್ದೆ ಹಾಕ್ತಾರೆ. ಸ್ವಲ್ಪ ಜಾಗ ಬಿಟ್ಟಿದೇವ್ರು, ಜಾಗ ಬಿಟ್ಟಿದೇವ್ರು. ಎಲ್ಲೋಗ್ತಿದ್ದವರು ಇಲ್ಲಿ ಸ್ವಲ್ಪ ಕೈ ಕಾಲು ಕೆಳಗಡೆ ಕೂತ್ಕೊಳ್ತಿದ್ದವರು ಮೇಲೆ ಕೂತ್ಕೋಬೋದು. ಚೇರ್ ಹಾಕ್ಬಿಟ್ಟವ್ರೆ. ಹೇಗಿದೆ ಸಮಯ ಅಡುಗೆ? ಇನ್ನೂ ಇಲ್ಲ, ಮಾಡಬೇಕು. ಸೂಪರಾ? ರೈತರು ಊಟ ಕೇಳಂಗಿದೇನ್ರಿ? ಬೇಕಾದ್ರೆ ಇನ್ನೊಂದು ಚೀಲ ಕಟ್ಕೊಂಬರ್ಬೋದಾಯ್ತು ಪಕ್ಕದಲ್ಲಿ. ನಮ್ಮ ಹೊಟ್ಟೆ ತುಂಬೋಗಿದ್ರೆ ಅಲ್ವೇ ನಾವು ಹುಡುಗ. ಏನೇನು ಹೆಸರು? ಹಾಂ ಗಗನ್. ಏನೇನು ಹೆಸರು? ಧನುಷ್, ವಿಕಾಸ್. ಯಜಮಾನ್ರು ನೋಡಪ್ಪ. ಹಾಂ ಯಜಮಾನ್ರು ಹೇಗಿದೆ ಊಟ? ಚೆನ್ನಾಗಿದೆಯಾ? ಯಾಕಂದರೆ ನೀವು ಹಿರಿಯರು ಹೇಳಿದ್ರೆ ನಮಗೆ ಸರಿ ಹೋಗುತ್ತೆ, ಚಿಕ್ಕ ಮಕ್ಕಳು ಕೇಳಬಲ್ಲ. ಹಾಂ ಇಲ್ಲೊಬ್ರು ಹಿರಿಯರಿದ್ದಾರೆ, ಇಬ್ಬರು. ಹೇಗಿದೆ ಸರ್ ಅಡುಗೆ? ಚೆನ್ನಾಗಿದೆಯಾ? ಥ್ಯಾಂಕ್ ಯು ಬಾಸ್. ಒಬ್ಬ ಬೆಳ್ಳಿ ರಥದಲ್ಲಿ ಹಳ್ಳಿಕಾರದೊಂದು ಬೆಳ್ಳಿ ರಥ ತರಿಸಿ ಒಂದು ಆಪಲ್ಲಾರ ಏನು ಯಾರೋ ರಾಜಕಾರಣಿಗಳಿಗೆ ಹಾಕಿ ಯಾರೋ ಸ್ಟಾರ್ಗಳಿಗೆ ಫಿಲಮಲ್ಲಿ ನಟನೆ ಮಾಡ್ತಾರಲ್ಲ ಅಂಥ ಸ್ಟಾರ್ಗಳಿಗೆ ಆದರೆ ನಿಜವಾದ ಒಬ್ಬ